ಸ್ನೇಹಿತರೆ ನಮಸ್ಕಾರ. ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಹರಾಜು ಎಥಿಡಾ ಅರೆನಾದಲ್ಲಿ ಅಬುಧಾಬಿಯಲ್ಲಿ ನಡೀತಾ ಇದೆ. ಇದೊಂದು ತಮಾಷೆಯ ಹರಾಜು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಹಣ ಬಹಳವಾಗಿ ಓಡಾಡ್ತದೆ, ಆದರೆ ಬುದ್ಧಿ ಮಾತ್ರ ಸರಿಯಾಗಿ ಅಪ್ಲೈ ಮಾಡೋದಿಲ್ಲ ಅನಿಸ್ತಾ ಇದೆ. ಯಾಕಂತೇಳಿದ್ರೆ ಅದು ಬೇಕಾಗಿಲ್ಲ ಕೂಡ. ಇಲ್ಲಿ ಒಳ್ಳೆ ಆಡುವವರು, ತುಂಬ ಉತ್ತಮ ಆಟಗಾರ ಇವರನ್ನು ಆಯ್ಕೆ ಮಾಡಬೇಕು ಎನ್ನುವಂಥ ಪ್ರಜ್ಞೆ ಇಟ್ಕೊಂಡು ಅವರು ಹರಾಜು ಮಾಡುವುದಿಲ್ಲ. ಈಗ ಇವನು 2 ಕೋಟಿ ಅಂತ ಹೇಳಿದರೆ ಅವನು 3 ಕೋಟಿ ಅಂತ ಹೇಳ್ತಾನೆ, ಅವನು 4 ಕೋಟಿ 5 ಕೋಟಿ ಹೀಗೆ ಇವರೊಳಗೆ ಒಂದು IPL ಮ್ಯಾಚ್ ಆಡಿದ ಥರ ಈ ಹರಾಜು ಎಂಬುದೇ ಒಂಥರ IPL ಮ್ಯಾಚು ಬೆಟ್ಟಿಂಗ್ ದಂಧೆ ಥರ ನಡೀತಾ ಇದೆ ಎನ್ನುವ ಹಾಗೆ ಹೇಳ್ಬೋದು. ಯಾಕಂತ ಹೇಳಿದರೆ ಕಳೆದ ವರ್ಷ 23.75 ಕೋಟಿ ರುಗಳಿಗೆ KKR ವೆಂಕಟೇಶ್ ಅಯ್ಯರ್ ಅವ್ರನ್ನ ಖರೀದಿ ಮಾಡ್ತು. ಇವತ್ತು ಈ ವರ್ಷ ಇದ್ದಕ್ಕಿದ್ದಂತೆ ಅವರನ್ನು ಕೈಬಿಟ್ಟು ಕ್ಯಾಮರೂನ್ ಗ್ರೀನ್ ಅವರಿಗೆ 25.2 ಕೋಟಿ IPL ಇತಿಹಾಸದಲ್ಲೇ ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿ ಮಾಡಿತು. ಕೆಲವೊಮ್ಮೆ ಇದು ಯಾಕೆ ಇಷ್ಟು ನಿಜವಾಗಿ ಅಷ್ಟು ವರ್ತ್ ಇದ್ದಾರಾ ಎಂದು ನೋಡಿದಾಗ ಅವರ ಇತ್ತೀಚಿನ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ. ಇದನ್ನು ಗಮನಿಸಿದಾಗ IPL ಹರಾಜು ಒಂದು ತಮಾಷೆಯ ವಸ್ತುವಾಗಿ ಕಾಣ್ತದೆ. ಕ್ವಿಂಟನ್ ಡೆ ಕಾಕ್ ಅಥವಾ ಇನ್ನು ಕೆಲವು ಹಿರಿಯ ಆಟಗಾರರನ್ನು ಈ IPL ನೋಡುವ ರೀತಿ ನೋಡಿದರೆ ಬಹಳ ಬೇಸರವಾಗ್ತದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರವರು 7 ಕೋಟಿ ರುಗಳಿಗೆ ವೆಂಕಟೇಶ್ ಅಯ್ಯರ್ ಅವರನ್ನ ಖರೀದಿ ಮಾಡಿದೆ. ಇಲ್ಲ ಅಂದರೆ ಕ್ರಿಕೆಟ್ ಇಸ್ ಅ ಗೇಮ್ ಆಫ್ ಚಾನ್ಸ್ ಅಂತ ನಾವು ಹೇಳಿ ಇವೆಲ್ಲವನ್ನು ಮುಚ್ಚಿ ಮರೆ ಮಾಡಿ ಬಿಡ್ತೀವಿ. ಆದ್ದರಿಂದ ಈ IPL ಎನ್ನುವುದು ಒಂದು ಡೊಂಬರಾಟ ಆಗಿರ್ತದೆ. ಇಲ್ಲಿರುವಂಥ ಯಾರು ಎಷ್ಟು ಬೆಲೆಗೆ ಹೋಗ್ತಾರೆ, ಕೆಲವರು ಉತ್ತಮ ಪರ್ಫಾರ್ಮೆನ್ಸ್ ತೋರಿದ್ದು ಕೂಡ ಅವರು ಖರೀದಿ ಆಗದೇ ಇರ್ಬೋದು. ಮಗುವನ್ನು ಕ್ರಿಕೆಟಿಗೆ ಸೇರಿಸುವಾಗ ಹೇಳ್ತೀವಿ IPL ಆಡಬೇಕು, ಇಂಡಿಯಾ ಪರ ಆಡಬೇಕು ಹಾಗೆಲ್ಲ ಇರ್ತಿತ್ತು. ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿದವರಿಗೆ IPLನಲ್ಲಿ ಒಳ್ಳೆ ಅವಕಾಶ ಸಿಗ್ತದೆ ಅನ್ನುವಂಥ ಮಾತು ಕೂಡ ಇವತ್ತಿಗೂ ಸುಳ್ಳಾಗ್ತಿದೆ. ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿದವರಿಗೆ ತಂಡದಲ್ಲಿ ಆಡುವ IPLನಲ್ಲಿ ಉತ್ತಮ ಮೊತ್ತಕ್ಕೆ ಆಡುವ ಅವಕಾಶ ಸಿಗ್ತದೆ ಅನ್ನೋದು ಕೂಡ ಬರೀ ಸುಳ್ಳು. ಇವೆಲ್ಲ ಒಂಥರ ಗಿಮಿಕ್ ರೀತಿಯಲ್ಲಿ ಒಂಥರ ನಡೆದು ಹೋಗ್ತಾ ಇದೆ. ಸೊ ನೋಡುವ ಇನ್ನೊಂದು ಉಳಿದ ದಿನಗಳಲ್ಲಿ, ಹರಾಜಿನ ಉಳಿದ ದಿನಗಳಲ್ಲಿ ಯಾವ ರೀತಿಯಲ್ಲಿ ಯಾವ ಆಟಗಾರರು ಯಾವ ಮೊತ್ತಕ್ಕೆ ಹೋಗ್ತಾರೆ ಅನ್ನೋದನ್ನು ಕಾದು ನೋಡುವ. ನಮಸ್ಕಾರ.